ಸರಿ ಸರಿ ಮಂಜುನಾಥ್ ಅವರು ಗೋವರ್ಧನ್ ಅವರು ಹೇಳ್ತಾ ಇರೋದು ಅವರ ಆಯಾಮ ಸರಿ ಇದೆ ನೋಡಿ. ಇದೇ ಈ ನೀವೇನ್ ಜಾಮಿಯಾ ಮಸೀದಿ ಅಂತ ಕರಿತೀರಿ ಆ ಜಾಗದಲ್ಲಿ ನಮ್ಮ ಪಟ್ಟಿಯಲ್ಲೇನೆ 15ಕ್ಕೂ ಹೆಚ್ಚು ಕುರುಹುಗಳು ಇಲ್ಲಿ ದೇಗುಲ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಬ, ಅಡಿಪಾಯ, ಕೆತ್ತನೆ ಶೈಲಿ ಇರಬಹುದು, ಕಮಲದ ಹೂವಿರಬಹುದು, ಆಯ್ತಾ, ಕಲ್ಯಾಣಿ ಇರಬಹುದು, ಚಕ್ರ, ಇದೆಲ್ಲವೂ ಕೂಡ ಮಸೀದಿಯಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಮೇಲ್ನೋಟಕ್ಕೇನೆ ಗೊತ್ತಾಗ್ತಿದೆ ಇಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅಂತ ಹೇಳಿ. ನಮ್ಮ ದೇಗುಲ ಇತ್ತು, ನಮಗೆ ವಾಪಸ್ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಪಾಷಾ ಅವರೇ? ಫಸ್ಟು ನಾನು ನಮ್ಮ ಸುಪ್ರೀಂ ಕೋರ್ಟ್ಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀವಿ ನಾವು. ಫಸ್ಟು ಈ ಮೊನ್ನೆ ಸುಪ್ರೀಂ ಕೋರ್ಟ್ನಿಂದ ಇದು ಬಂತ ನೋಡಿ, 1991 ಆ್ಯಕ್ಟು, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್, ಇದೆಲ್ಲ ಅದ್ರ ಬಗ್ಗೆ 1947 ಮುಂಚೆ ಯಾವ ದೇವಸ್ಥಾನ ಇತ್ತು ದೇವಸ್ಥಾನ ಇರಬೇಕು, ಯಾವ ಮಸೀದಿ ಇದ್ದು ಮಸೀದಿ ಇರಬೇಕಂತ ಅದು ಮಾಡಿದ ಮೇಲೆ ಈಗ ನೋಡಿ ಮೇಡಮ್, ಈಗ ಏನು ಒಂದು ಸುಪ್ರೀಂ ಕೋರ್ಟ್ ಏನು ಹೇಳಿಲ್ಲ, ಸುಪ್ರೀಂ ಕೋರ್ಟ್ ಮುಂದಿನ ಆದೇಶದವರೆಗೂ ಹೊಸದಾಗಿ ಏನು ಆದೇಶ ಹೊರಡಿಸೋದು ಬೇಡ ಅಂತ ಹೇಳಿದೆ ಅಷ್ಟೇ. ಏನಂದ್ರೆ ನಮ್ಮ ಭಾರತಕ್ಕೆ ಶಾಂತಿ ಯಾವ ಥರ ಇರಬೇಕು ಅದೇ ಥರ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡುತ್ತೆ. ಯಾಕಂದ್ರೆ ಈ ಬಾಬರಿ ಮಸೀದು ಆರ್ಡರ್ ಕೊಟ್ಟು ನೋಡೇ ಇತ್ತು ಜನಗಳೆಲ್ಲ. ಏನಂದ್ರೆ ಬಾಬರಿ ಮಸೀದ್ ಕೆಳಗಡೆ ರಾಮ ಮಂದಿರ ಇತ್ತಂತಾರ ಪ್ರೂವ್ನೇ ಮಾಡಲಿಲ್ಲ. ಆವಾಗೆ ಕೋರ್ಟ್ನಲ್ಲಿ ಇತ್ತು, ಸುಪ್ರೀಂ ಕೋರ್ಟ್ನಲ್ಲಿ ಇತ್ತು. ನಂದು ಮಾತು ನೀವು ಮಾತಾಡೋ ಟೈಮ್ನಲ್ಲಿ ನಾನು ಒಂದು ಮಾತು ನಾನು ಹೇಳಿಲ್ಲ, ನಾನು ಒಂದು ಮಾತು ನಿಮ್ಗೆ ಹೇಳಿಲ್ಲ ಮೇಡಮ್, ಅವ್ರಿಗೆ ಹೇಳಿ ಮೇಡಮ್, ನನ್ನ ಮಾತನ್ನು ಇನ್ನೂ ಮುಗಿಸ್ಲಿಲ್ಲ ನಾನು. ಸುಪ್ರೀಂ ಕೋರ್ಟ್ನಲ್ಲಿ ಇವರು ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಲ್ಲಿ ರಾಮ ಮಂದಿರ ಇತ್ತು ಅಂತ, ರಾಮ ಮಂದಿರ ಇರ್ಲಿಲ್ಲ. ಆವಾಗ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು, ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಕಾನೂನು ಸಂವಿಧಾನಕ್ಕೆ ಧಜ್ಜಿ ಮಾಡಿಬಿಟ್ಟು ಕಾನೂನು ಕೈನಲ್ಲಿ ತಕೊಂಡು ಬಾಬರಿ ಮಸೀದನ್ನು ಧ್ವಂಸ ಮಾಡಿಬಿಟ್ಟು ಲಕ್ಷಾಂತರ ಸಾವಿರ ಪ್ರಾಣಿಗಳಿಗೆ ಮುಸಲ್ಮಾನರಿಗೆ ಕೊಲ್ದ್ರು ಇವರೆಲ್ಲ. ಕಾನೂನು ಕೈನಲ್ಲಿ ತಕೊಂಡ್ರಲ್ಲ, ಮಾಡಿದ್ರಲ್ಲ. ಇಡೀ ದೇಶ ನೋಡಿದ್ದೆ ಅನ್ಯಾಯ, ಒಂದು ಸಮುದಾಯಕ್ಕೆ ಒಂದು ಅನ್ಯಾಯ ಆಗಿದೆ ಅಂತ ಇಡೀ ದೇಶ ನೋಡಿದ್ದೆ. ಈಗ ಇವ್ರ ಬಾಯಿನಿಂದ ಹೇಳಿದ್ರು 500 ವರ್ಷ ಆಯ್ತು ನಾವು ಈ ರಾಮ ಮಂದಿರ ಕಟ್ಟಬೇಕಂದ್ರೆ, 1000 ವರ್ಷ ಆದ್ರೇನು ಜಾಮಿಯಾ ಮಸೀದ್ ಕೈನಲ್ಲಿ ತಗೊಳ್ಳಕ್ ನಿಮ್ ಕೈನಲ್ಲಿ ಆಗಲ್ಲ. ಕಾನೂನು ಯಾವತ್ತು 1947 ಮುಂಚೆ ನಮ್ಗೆ ನಂಬಿಕೆ ಇದೆ ಕಾನೂನು ಮೇಲೆ, ಅನ್ಯಾಯ ಆಗಲ್ಲ. ಬಾಬರಿ ಮಸೀದ್ ಒಂದು ಕೊಟ್ಬಿಟ್ಟಿದ್ದೀವಿ ನಾವು. ಸರಿ ಸರಿ ಮಂಜುನಾಥ್ ಅವರು ಗೋವರ್ಧನ್ ಅವರು ಹೇಳ್ತಾ ಇರೋದು ಅವರ ಆಯಾಮ ಸರಿ ಇದೆ ನೋಡಿ. ಇದೇ ಈ ನೀವೇನ್ ಜಾಮಿಯಾ ಮಸೀದಿ ಅಂತ ಕರಿತೀರಿ ಆ ಜಾಗದಲ್ಲಿ ನಮ್ಮ ಪಟ್ಟಿಯಲ್ಲೇನೆ 15ಕ್ಕೂ ಹೆಚ್ಚು ಕುರುಹುಗಳು ಇಲ್ಲಿ ದೇಗುಲ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಬ, ಅಡಿಪಾಯ, ಕೆತ್ತನೆ ಶೈಲಿ ಇರಬಹುದು, ಕಮಲದ ಹೂವಿರಬಹುದು, ಆಯ್ತಾ, ಕಲ್ಯಾಣಿ ಇರಬಹುದು, ಚಕ್ರ, ಇದೆಲ್ಲವೂ ಕೂಡ ಮಸೀದಿಯಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಮೇಲ್ನೋಟಕ್ಕೇನೆ ಗೊತ್ತಾಗ್ತಿದೆ ಇಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅಂತ ಹೇಳಿ. ನಮ್ಮ ದೇಗುಲ ಇತ್ತು, ನಮಗೆ ವಾಪಸ್ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಪಾಷಾ ಅವರೇ? ಫಸ್ಟು ನಾನು ನಮ್ಮ ಸುಪ್ರೀಂ ಕೋರ್ಟ್ಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀವಿ ನಾವು. ಫಸ್ಟು ಈ ಮೊನ್ನೆ ಸುಪ್ರೀಂ ಕೋರ್ಟ್ನಿಂದ ಇದು ಬಂತ ನೋಡಿ, 1991 ಆ್ಯಕ್ಟು, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್, ಇದೆಲ್ಲ ಅದ್ರ ಬಗ್ಗೆ 1947 ಮುಂಚೆ ಯಾವ ದೇವಸ್ಥಾನ ಇತ್ತು ದೇವಸ್ಥಾನ ಇರಬೇಕು, ಯಾವ ಮಸೀದಿ ಇದ್ದು ಮಸೀದಿ ಇರಬೇಕಂತ ಅದು ಮಾಡಿದ ಮೇಲೆ ಈಗ ನೋಡಿ ಮೇಡಮ್, ಈಗ ಏನು ಒಂದು ಸುಪ್ರೀಂ ಕೋರ್ಟ್ ಏನು ಹೇಳಿಲ್ಲ, ಸುಪ್ರೀಂ ಕೋರ್ಟ್ ಮುಂದಿನ ಆದೇಶದವರೆಗೂ ಹೊಸದಾಗಿ ಏನು ಆದೇಶ ಹೊರಡಿಸೋದು ಬೇಡ ಅಂತ ಹೇಳಿದೆ ಅಷ್ಟೇ. ಏನಂದ್ರೆ ನಮ್ಮ ಭಾರತಕ್ಕೆ ಶಾಂತಿ ಯಾವ ಥರ ಇರಬೇಕು ಅದೇ ಥರ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡುತ್ತೆ. ಯಾಕಂದ್ರೆ ಈ ಬಾಬರಿ ಮಸೀದು ಆರ್ಡರ್ ಕೊಟ್ಟು ನೋಡೇ ಇತ್ತು ಜನಗಳೆಲ್ಲ. ಏನಂದ್ರೆ ಬಾಬರಿ ಮಸೀದ್ ಕೆಳಗಡೆ ರಾಮ ಮಂದಿರ ಇತ್ತಂತಾರ ಪ್ರೂವ್ನೇ ಮಾಡಲಿಲ್ಲ. ಆವಾಗೆ ಕೋರ್ಟ್ನಲ್ಲಿ ಇತ್ತು, ಸುಪ್ರೀಂ ಕೋರ್ಟ್ನಲ್ಲಿ ಇತ್ತು. ನಂದು ಮಾತು ನೀವು ಮಾತಾಡೋ ಟೈಮ್ನಲ್ಲಿ ನಾನು ಒಂದು ಮಾತು ನಾನು ಹೇಳಿಲ್ಲ, ನಾನು ಒಂದು ಮಾತು ನಿಮ್ಗೆ ಹೇಳಿಲ್ಲ ಮೇಡಮ್, ಅವ್ರಿಗೆ ಹೇಳಿ ಮೇಡಮ್, ನನ್ನ ಮಾತನ್ನು ಇನ್ನೂ ಮುಗಿಸ್ಲಿಲ್ಲ ನಾನು. ಸುಪ್ರೀಂ ಕೋರ್ಟ್ನಲ್ಲಿ ಇವರು ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಲ್ಲಿ ರಾಮ ಮಂದಿರ ಇತ್ತು ಅಂತ, ರಾಮ ಮಂದಿರ ಇರ್ಲಿಲ್ಲ. ಆವಾಗ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು, ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಕಾನೂನು ಸಂವಿಧಾನಕ್ಕೆ ಧಜ್ಜಿ ಮಾಡಿಬಿಟ್ಟು ಕಾನೂನು ಕೈನಲ್ಲಿ ತಕೊಂಡು ಬಾಬರಿ ಮಸೀದನ್ನು ಧ್ವಂಸ ಮಾಡಿಬಿಟ್ಟು ಲಕ್ಷಾಂತರ ಸಾವಿರ ಪ್ರಾಣಿಗಳಿಗೆ ಮುಸಲ್ಮಾನರಿಗೆ ಕೊಲ್ದ್ರು ಇವರೆಲ್ಲ. ಕಾನೂನು ಕೈನಲ್ಲಿ ತಕೊಂಡ್ರಲ್ಲ, ಮಾಡಿದ್ರಲ್ಲ. ಇಡೀ ದೇಶ ನೋಡಿದ್ದೆ ಅನ್ಯಾಯ, ಒಂದು ಸಮುದಾಯಕ್ಕೆ ಒಂದು ಅನ್ಯಾಯ ಆಗಿದೆ ಅಂತ ಇಡೀ ದೇಶ ನೋಡಿದ್ದೆ. ಈಗ ಇವ್ರ ಬಾಯಿನಿಂದ ಹೇಳಿದ್ರು 500 ವರ್ಷ ಆಯ್ತು ನಾವು ಈ ರಾಮ ಮಂದಿರ ಕಟ್ಟಬೇಕಂದ್ರೆ, 1000 ವರ್ಷ ಆದ್ರೇನು
ಜಾಮಿಯಾ ಮಸೀದ್ ಕೈನಲ್ಲಿ ತಗೊಳ್ಳಕ್ ನಿಮ್ ಕೈನಲ್ಲಿ ಆಗಲ್ಲ. ಕಾನೂನು ಯಾವತ್ತು 1947 ಮುಂಚೆದು ನಮ್ಗೆ ನಂಬಿಕೆ ಇದೆ ಕಾನೂನು ಮೇಲೆ. ಅನ್ಯಾಯ ಇನ್ಸಲೇ ಆಗಲ್ಲ. ಬಾಬರಿ ಮಸೀದಿ ಒಂದು ಕೊಟ್ಬಿಟ್ಟಿದ್ದೀವಿ ನಾವು. ಸರಿ ಮಂಜುನಾಥ್ ಅವರು ಗೋವರ್ಧನ್ ಅವರು ಹೇಳ್ತಾ ಇರೋದು ಅವರ ಆಯಾಮ ಸರಿ ಇದೆ ನೋಡಿ. ಇದೇ ಈ ನೀವೇನ್ ಜಾಮಿಯಾ ಮಸೀದಿ ಅಂತ ಕರಿತೀರಿ ಆ ಜಾಗದಲ್ಲಿ ನಮ್ಮ ಪಟ್ಟಿಯಲ್ಲೇನೆ 15ಕ್ಕೂ ಹೆಚ್ಚು ಕುರುಹುಗಳು ಇಲ್ಲಿ ದೇಗುಲ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಬ, ಅಡಿಪಾಯ, ಕೆತ್ತನೆ ಶೈಲಿ ಇರಬಹುದು, ಕಮಲದ ಹೂವಿರಬಹುದು, ಆಯ್ತಾ, ಕಲ್ಯಾಣಿ ಇರಬಹುದು, ಚಕ್ರ, ಇದೆಲ್ಲವೂ ಕೂಡ ಮಸೀದಿಯಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಮೇಲ್ನೋಟಕ್ಕೇನೆ ಗೊತ್ತಾಗ್ತಿದೆ ಇಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅಂತ ಹೇಳಿ. ನಮ್ಮ ದೇಗುಲ ಇತ್ತು, ನಮಗೆ ವಾಪಸ್ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಪಾಷಾ ಅವರೇ? ಫಸ್ಟು ನಾನು ನಮ್ಮ ಸುಪ್ರೀಂ ಕೋರ್ಟ್ಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀವಿ ನಾವು. ಫಸ್ಟು ಈ ಮೊನ್ನೆ ಸುಪ್ರೀಂ ಕೋರ್ಟ್ನಿಂದ ಇದು ಬಂತ ನೋಡಿ, 1991 ಆ್ಯಕ್ಟು, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್, ಇದೆಲ್ಲ ಅದ್ರ ಬಗ್ಗೆ 1947 ಮುಂಚೆ ಯಾವ ದೇವಸ್ಥಾನ ಇತ್ತು ದೇವಸ್ಥಾನ ಇರಬೇಕು, ಯಾವ ಮಸೀದಿ ಇದ್ದು ಮಸೀದಿ ಇರಬೇಕಂತ ಅದು ಮಾಡಿದ ಮೇಲೆ ಈಗ ನೋಡಿ ಮೇಡಮ್, ಈಗ ಏನು ಒಂದು ಸುಪ್ರೀಂ ಕೋರ್ಟ್ ಏನು ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಮುಂದಿನ ಆದೇಶದವರೆಗೂ ಹೊಸದಾಗಿ ಏನು ಆದೇಶ ಹೊರಡಿಸಬೇಡ ಅಂತ ಹೇಳಿದೆ ಅಷ್ಟೇ. ಏನಂದ್ರೆ ನಮ್ಮ ಭಾರತಕ್ಕೆ ಶಾಂತಿ ಯಾವ ಥರ ಇರಬೇಕು ಅದೇ ಥರ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡುತ್ತೆ. ಯಾಕಂದ್ರೆ ಈ ಬಾಬರಿ ಮಸೀದು ಆರ್ಡರ್ ಕೊಟ್ಟು ನೋಡೇ ಇತ್ತು ಜನಗಳೆಲ್ಲ. ಏನಂದ್ರೆ ಬಾಬರಿ ಮಸೀದ್ ಕೆಳಗಡೆ ರಾಮ ಮಂದಿರ ಇತ್ತಂತಾರ ಪ್ರೂವ್ನೇ ಮಾಡಲಿಲ್ಲ. ಆವಾಗೆ ಕೋರ್ಟ್ನಲ್ಲಿ ಇತ್ತು, ಸುಪ್ರೀಂ ಕೋರ್ಟ್ನಲ್ಲಿ ಇತ್ತು. ನಂದು ಮಾತು ನೀವು ಮಾತಾಡೋ ಟೈಮ್ನಲ್ಲಿ ನಾನು ಒಂದು ಮಾತು ನಾನು ಹೇಳಿಲ್ಲ. ನಾನು ಒಂದು ಮಾತು ನಿಮ್ಗೆ ಹೇಳಿಲ್ಲ ಮೇಡಮ್, ಅವ್ರಿಗೆ ಹೇಳಿ ಮೇಡಮ್, ನನ್ನ ಮಾತು ಇನ್ನೂ ಮುಗಿಸ್ಲಿಲ್ಲ ನಾನು. ಸುಪ್ರೀಂ ಕೋರ್ಟ್ ನಲ್ಲಿ ಇವರು ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಲ್ಲಿ ರಾಮ ಮಂದಿರ ಇತ್ತು ಅಂತ. ರಾಮ ಮಂದಿರ ಇರ್ಲಿಲ್ಲ. ಆವಾಗ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇತ್ತು, ಸುಪ್ರೀಂ ಕೋರ್ಟ್ ನಲ್ಲಿ ಕಾನೂನು ಸಂವಿಧಾನಕ್ಕೆ ದರ್ಜಿ ಮಾಡಿಬಿಟ್ಟು ಕಾನೂನು ಕೈನಲ್ಲಿ ತಕೊಂಡು ಬಾಬರಿ ಮಸೀದನ್ನು ಧ್ವಂಸ ಮಾಡಿಬಿಟ್ಟು ಲಕ್ಷಾಂತರ ಸಾವಿರ ಪ್ರಾಣಿಗಳಿಗೆ ಮುಸಲ್ಮಾನರಿಗೆ ಕೊಲ್ದ್ರು ಇವರೆಲ್ಲ. ಕಾನೂನು ಕೈನಲ್ಲಿ ತಕೊಂಡ್ರಲ್ಲ, ಮಾಡಿದ್ರಲ್ಲ. ಇಡೀ ದೇಶ ನೋಡಿದ್ದೆ ಅನ್ಯಾಯ, ಒಂದು ಸಮುದಾಯಕ್ಕೆ ಒಂದು ಅನ್ಯಾಯ ಆಗಿದೆ ಅಂತ ಇಡೀ ದೇಶ ನೋಡಿದ್ದೆ. ಈಗ ಇವ್ರ ಬಾಯಿನಿಂದ ಹೇಳಿದ್ರು 500 ವರ್ಷ ಆಯ್ತು ನಾವು ಈ ರಾಮ ಮಂದಿರ ಕಟ್ಟೆಗಂದ್ರೆ, 1000 ವರ್ಷ ಆದ್ರೇನು ಜಾಮಿಯಾ ಮಸೀದಿ ಕೈನಲ್ಲಿ ತಗೊಳ್ಳಕ್ ನಿಮ್ ಕೈನಲ್ಲಿ ಆಗಲ್ಲ. ಕಾನೂನು ಯಾವತ್ತು 1947 ಮುಂಚೆದು ನಮ್ಗೆ ನಂಬಿಕೆ ಇದೆ ಕಾನೂನು ಮೇಲೆ. ಅನ್ಯಾಯ ಇನ್ಸಲೇ ಆಗಲ್ಲ. ಬಾಬರಿ ಮಸೀದಿ ಒಂದು ಕೊಟ್ಬಿಟ್ಟಿದ್ದೀವಿ ನಾವು. ಸರಿ ಮಂಜುನಾಥ್ ಅವರು ಗೋವರ್ಧನ್ ಅವರು ಹೇಳ್ತಾ ಇರೋದು ಅವರ ಆಯಾಮ ಸರಿ ಇದೆ ನೋಡಿ. ಇದೇ ಈ ನೀವೇನ್ ಜಾಮಿಯಾ ಮಸೀದಿ ಅಂತ ಕರಿತೀರಿ ಆ ಜಾಗದಲ್ಲಿ ನಮ್ಮ ಪಟ್ಟಿಯಲ್ಲೇನೆ 15ಕ್ಕೂ ಹೆಚ್ಚು ಕುರುಹುಗಳು ಇಲ್ಲಿ ದೇಗುಲ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಬ, ಅಡಿಪಾಯ, ಕೆತ್ತನೆ ಶೈಲಿ ಇರಬಹುದು, ಕಮಲದ ಹೂವಿರಬಹುದು, ಆಯ್ತಾ, ಕಲ್ಯಾಣಿ ಇರಬಹುದು, ಚಕ್ರ, ಇದೆಲ್ಲವೂ ಕೂಡ ಮಸೀದಿಯಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಮೇಲ್ನೋಟಕ್ಕೇನೆ ಗೊತ್ತಾಗ್ತಿದೆ ಇಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅಂತ ಹೇಳಿ. ನಮ್ಮ ದೇಗುಲ ಇತ್ತು, ನಮಗೆ ವಾಪಸ್ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಪಾಷಾ ಅವರೇ? ಫಸ್ಟು ನಾನು ನಮ್ಮ ಸುಪ್ರೀಂ ಕೋರ್ಟ್ಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀವಿ ನಾವು. ಫಸ್ಟು ಈ ಮೊನ್ನೆ ಸುಪ್ರೀಂ ಕೋರ್ಟ್ನಿಂದ ಇದು ಬಂತ ನೋಡಿ, 1991 ಆ್ಯಕ್ಟು, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್, ಇದೆಲ್ಲ ಅದ್ರ ಬಗ್ಗೆ 1947 ಮುಂಚೆ ಯಾವ ದೇವಸ್ಥಾನ ಇತ್ತು ದೇವಸ್ಥಾನ ಇರಬೇಕು, ಯಾವ ಮಸೀದಿ ಇದ್ದು ಮಸೀದಿ ಇರಬೇಕಂತ ಅದು ಮಾಡಿದ ಮೇಲೆ ಈಗ ನೋಡಿ ಮೇಡಮ್, ಈಗ ಏನು ಒಂದು ಸುಪ್ರೀಂ ಕೋರ್ಟ್ ಏನು ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಮುಂದಿನ ಆದೇಶದವರೆಗೂ ಹೊಸದಾಗಿ ಏನು ಆದೇಶ ಹೊರಡಿಸಬೇಡ ಅಂತ ಹೇಳಿದೆ ಅಷ್ಟೇ. ಏನಂದ್ರೆ ನಮ್ಮ ಭಾರತಕ್ಕೆ ಶಾಂತಿ ಯಾವ ಥರ ಇರಬೇಕು ಅದೇ ಥರ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡುತ್ತೆ. ಯಾಕಂದ್ರೆ ಈ ಬಾಬರಿ ಮಸೀದು ಆರ್ಡರ್ ಕೊಟ್ಟು ನೋಡೇ ಇತ್ತು ಜನಗಳೆಲ್ಲ. ಏನಂದ್ರೆ ಬಾಬರಿ ಮಸೀದ್ ಕೆಳಗಡೆ ರಾಮ ಮಂದಿರ ಇತ್ತಂತಾರ ಪ್ರೂವ್ನೇ ಮಾಡಲಿಲ್ಲ. ಆವಾಗೆ ಕೋರ್ಟ್ನಲ್ಲಿ ಇತ್ತು,